ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಿಡು, ನಿನ್ಗ ವಿಷಯ ಗೊತ್ತಾಗೋದೇ ಬೇಡ. ನಿನ್ ಗೆಸ್ಟ್ ಆಗಿ ಬಂದಿದೀಯಾ, ಗೆಸ್ಟ್ ಆಗೇ ಇದ್ಬಿಡು. ಏನು ಅಂತ ಹೇಳಿ. ನಾನು ಅಗಸ್ತ್ಯನ ನೀನ್ ಎಷ್ಟು ಹಚ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು. ಆದ್ರೆ ಛಾಯಾ, ಅಗಸ್ತ್ಯನ್ ಪ್ರಾಮಿಸ್ಗಿಂತ ಮುಖ್ಯವಾದ ವಿಚಾರ ನಾನು ನಿನ್ಗೆ ಹೇಳಬೇಕು. ಭಕ್ತಿಯಿಂದ ಅಗಸ್ತ್ಯನ ಕಾಪಾಡೋಕಿರೋದು ಒಂದೇ ದಾರಿ. ಇದು ನಿನ್ನಿಂದ ಮಾತ್ರ ಸಾಧ್ಯ ಛಾಯಾ. ಅಗಸ್ತ್ಯಂಗೋಸ್ಕರ ನಾನು ಏನ್ ಮಾಡೋದಕ್ಕೂ ರೆಡಿ ಇದ್ದೀನಿ. ಏನು ಅಂತ ಹೇಳಿ. ಇದನ್ನೇ ಅಲ್ವಾ ಪ್ರೀತಿ ಅನ್ನೋದು. ನಮ್ಮ ಅಗಸ್ತ್ಯ ಪ್ರಮಾಣ ಮಾಡಿದೀನಿ ಅನ್ನೋ ಮಾತಿಗೆ ಕಟ್ಟು ಬಿದ್ದು ಇಲ್ಲೇ ಇದ್ರೆ ಖಂಡಿತವಾಗಿಯೂ ಅವನ ಪ್ರಾಣಕ್ಕೆ ಅಪಾಯ ತಪ್ಪಿದ್ದಲ್ಲ. ಛಾಯಾ, ನೀನ್ ಹೇಗಾದ್ರೂ ಮಾಡಿ ಅಗಸ್ತ್ಯನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು. 18 ವರ್ಷದ ಹಿಂದೆ ದೇವಿ ಉತ್ಸವ ಆಗ್ಬೇಕಾದ್ರೆ ಆಗ್ಲೇ ಅಜಿಂತಿನ ತಲೆಗೆ ಪೆಟ್ಟು ಬಿದ್ದು ಹೀಗಾಗ್ಬಿಟ್ಟ. ಅವನ್ನ ಸರಿಪಡಿಸೋದಕ್ಕೋಸ್ಕರ ಎಲ್ಲ ಡಾಕ್ಟರ್ ಹತ್ರ ತೋರಿಸಿದ್ದಾಯ್ತು. ಕಣ್ಕಲ್ಗೆ ಕೈ ಮುಗ್ದು ಹರಕೆ ಕಟ್ಕೊಂಡದ್ದು ಆಯ್ತು. ಯಾವ ಪ್ರಯೋಜನನೂ ಆಗ್ಲಿಲ್ಲ. ಭಾವ ಹೋಗಿದ ವಿಷಯನ ಅರ್ಗಿಸ್ಕೊಳಕ್ಕಾಗ್ದೆ ಅಗಸ್ತ್ಯ, ನಮ್ಮಮ್ಮ ಮತ್ತೆ ಬನಶಂಕರಿ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಇನ್ಯಾವುದೇ ಊರಿಗೆ ಕಾಲಿಡಲ್ಲ. ಅದನ್ನ ಬೇಡ ಅನ್ನೋ ಸ್ಥಿತಿಲಿ ನಾವಿರ್ಲಿಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿರ್ತಾನೆ ಅನ್ನೋ ಸಮಾಧಾನ ಇತ್ತು. ಆದ್ರೆ ಅಗಸ್ತ್ಯ ವಾಪಸ್ ಈ ಊರಿಗೆ ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟ ಛಾಯಾ. ತಪ್ಪ?